ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಇವತ್ತು ಯಾವ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೋಡೋದಾದರೆ ಟ್ರೈಪ್ಯಾಡ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೀವೆಲ್ಲ ತಮ್ಲೈನಲ್ಲಿ ಆಲ್ರೆಡಿ ನೋಡಿರ್ತೀರಾ. ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಅದ್ರ ಬಗ್ಗೆ ರಿವ್ಯೂಸ್ ಕೂಡ ಮಾಡ್ತಾ ಇದ್ದೀನಿ. ಯಾರ್ಯಾರು ಯೂಟ್ಯೂಬರ್ಸ್ ಎಲ್ಲ ಆಗಿದ್ದಾರೆ ಅವ್ರಿಗೆ ಟ್ರೈಪ್ಯಾಡ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆ ಅಂತ ಹೇಳ್ತೀನಿ. ಅವರು ಮೊಬೈಲು ಹೋಲ್ಡ್ ಮಾಡಿನೇ ವಿಡಿಯೋನ ಮಾಡೋಕ್ಕಾಗುತ್ತೆ. ಅದಕ್ಕೆ ಒಂದು ಸ್ಟ್ಯಾಂಡ್ ಬೇಕು, ಇಲ್ಲಾಂದರೆ ಬೇರೆ ಯಾರಿಗಾದ್ರೂ ಕೊಟ್ಟು ಮಾಡಿಸ್ತೀವಿ ಅಥವಾ ಎಲ್ಲಾದರೂ ಅದನ್ನು ಹೋಲ್ಡ್ ಮಾಡಿ ಮಾಡ್ತೀವಿ ಅಂದರೆ ಅಷ್ಟು ಚೆನ್ನಾಗಿ ಬರಲ್ಲ. ಯಾಕಂದರೆ ಶೇಕ್ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಯೂಶಲಿ ಟ್ರೈಪ್ಯಾಡ್ನ ಯೂಸ್ ಮಾಡ್ತಾರೆ. ಅದು ಒಂದು ಸ್ಟ್ಯಾಂಡ್ ಆಗಿರುತ್ತೆ. ಅದಕ್ಕೆ ನಾವು ಮೊಬೈಲ್ನ ವರ್ಟಿಕಲ್ ಆಗಿ ಬೇಕಾದರೂ ಹೋಲ್ಡ್ ಮಾಡ್ಬೋದು ಅಥವಾ ಹಾರಿಜಾಂಟಲ್ ಆಗಿ ಬೇಕಾದರೂ ನಾವು ಹೋಲ್ಡ್ ಮಾಡ್ಬೋದು. ಆ ಥರ ಒಂದು ಸ್ಟ್ಯಾಂಡ್ ಅದು. ಇದು ಮೇಕಪ್ ಆರ್ಟಿಸ್ಟ್ಗಳಿಗೆ ಕಂಪಲ್ಸರಿ ಬೇಕಾಗುತ್ತೆ. ಯಾಕಂದರೆ ವಿಡಿಯೋ ಶೂಟ್ ನಾವು ನೀಟಾಗಿ ಕ್ಲಿಯರಾಗಿ ಮಾಡ್ಕೋಬೇಕಂದ್ರೆ ಟ್ರೈಪ್ಯಾಡು ತುಂಬ ಯೂಸ್ಫುಲ್ ಆಗುತ್ತೆ. ನನ್ನ ಹತ್ರನೂ ಟ್ರೈಪ್ಯಾಡ್ ಇತ್ತು, ಬಟ್ ಅಷ್ಟು ಚೆನ್ನಾಗಿ ಇರಲಿಲ್ಲ. ಇಷ್ಟು ದಿನ ಅದರಲ್ಲೇ ಓಡಿಸ್ಬಿಟ್ಟೆ. ಬಟ್ ಇವಾಗ ಇನ್ನು ಆಗಲ್ಲ, ಚೆನ್ನಾಗಿರೋದು ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಅಂತ ಅಮೆಝಾನಿಂದ ನಾನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ. ಅದನ್ನು ಓಪನ್ ಮಾಡಿ ಅದ್ರ ಬಗ್ಗೆ ರಿವ್ಯೂಸ್ ಆಗಲಿ, ಬೇರೆ ಏನಾದರೂ ಪ್ರೈಸ್ ಡೀಟೇಲ್ಸು ಪ್ರತಿಯೊಂದು ನಾನು ಅದನ್ನು ಹೇಳ್ತಾ ಬರ್ತೀನಿ ಆ ವಿಡಿಯೋನಲ್ಲಿ. ಇನ್ನೂ ಯಾಕೆ ತಡ ಮಾಡೋದು, ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಟ್ರೈಪ್ಯಾಡ್ದು ಕಂಪ್ನಿ ನೇಮ್ ಬಂದುಬಿಟ್ಟು ಅಮೆಝಾನ್ ಬೇಸಿಕ್ಸ್ ಅಂತ. ಇದ್ರ ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 3000 ರುಪೀಸ್ ಇದೆ. ಆದರೆ ನನಗೆ ಡಿಸ್ಕೌಂಟಲ್ಲಿ 999 ರುಪೀಸ್ಗೆ ಸಿಕ್ತು. ತುಂಬ ಚೆನ್ನಾಗಿ ಡಿಸ್ಕೌಂಟ್ ಸಿಕ್ಕಿದ್ರಿಂದ ನಾನು ಇದನ್ನು ಬೈ ಮಾಡಿದೆ. ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಸೀಸರ್ ಹೆಲ್ಪಿಂದ. ಈ ವಿಡಿಯೋಯಿಂದ ತುಂಬ ಜನಕ್ಕೆ, ಅಂದರೆ ಯೂಟ್ಯೂಬರ್ಸ್ಗಾಗಲಿ ಅಥವಾ ಯೂಟ್ಯೂಬ್ ಮಾಡಬೇಕು ಚಾನಲ್ ಅಂತ ಅಂದ್ಕೊಂಡಿರೋರಿಗಾಗಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಒಂದು ಟ್ರೈಪ್ಯಾಡಿಂದ ನಾವು ತುಂಬ ವೀಡಿಯೋಸ್ಗಳನ್ನ ಆರಾಮಾಗಿ ಶೂಟ್ ಮಾಡ್ಬೋದು. ಬಾಕ್ಸ್ ಒಳಗಡೆ ನೋಡಿ ಇನ್ನೂ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಅದನ್ನು ಓಪನ್ ಮಾಡಿದಾಗ ನಮಗೆ ಟ್ರೈಪ್ಯಾಡು ಸಿಗುತ್ತೆ. ಅದು ಹೇಗೆ ವರ್ಕ್ ಆಗುತ್ತೆ ಏನು ಅಂತ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಫಸ್ಟು ಇದನ್ನು ಓಪನ್ ಮಾಡೋಣ ಬನ್ನಿ. ಈ ಥರ ಪೌಚ್ ಸಿಕ್ಕಿದೆ ನೋಡಿ. ಪೌಚ್ ಒಳಗಡೆ ನಮಗೆ ಟ್ರೈಪ್ಯಾಡ್ ಇರುತ್ತೆ. ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ ಇವಾಗ. ಓಪನ್ ಮಾಡಾದಮೇಲೆ ಈ ಥರ ಲೆಗ್ಸ್ ಇರುತ್ತೆ. ಇದನ್ನು ನಾವು ಸೆಟ್ ಮಾಡಿಕೊಂಡು ಎಷ್ಟು ಬೇಕಾದರೂ ಇದನ್ನು ಹೈಟ್ ಮಾಡ್ಕೋಬೋದು ನಾವಿಲ್ಲಿ. ಇಲ್ಲೇ ಆಪ್ಷನಲ್ಲಿ ಕೊಟ್ಟಿರ್ತಾರೆ. ಇದಾದಮೇಲೆ ನಮಗೆ ಮೊಬೈಲು ಹೋಲ್ಡಿಂಗ್ ಮಾಡೋದಕ್ಕೆ ಅಂತ ಒಂದು ಆಪ್ಷನ್ ಇರುತ್ತೆ. ಇದು ಎಕ್ಸ್ಟ್ರಾ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಇರುತ್ತೆ ನೋಡಿ. ಇದನ್ನು ನಾವು ತಗೊಂಡು ಇದಕ್ಕೆ ಇಲ್ಲಿ ಸೆಟ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಸ್ಕ್ರೂ ಇಲ್ಲಿ ಕೊಟ್ಟಿರ್ತಾರೆ. ನಾವಲ್ಲಿ ಸ್ಕ್ರೂ ಮಾಡಿಕೊಂಡ್ರೆ ಆಯಿತು. ಮೊಬೈಲ್ ಹೋಲ್ಡಿಂಗ್ ಮಾಡೋದಕ್ಕೆ ಇದು ಹೋಲ್ಡಿಂಗ್ ಕ್ಲಿಪ್ಪು ಅಡ್ಜಸ್ಟ್ ಮಾಡಾದಮೇಲೆ ನಾವು ಇದನ್ನು ಎಷ್ಟು ಬೇಕಾದರೂ ನಾವು ಹೈಟ್ ಮಾಡ್ಕೋಬೋದು ಮತ್ತು ರೊಟೇಟ್ ಮಾಡ್ಕೋಬೋದು. ಆ ಥರ ಆಪ್ಷನ್ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಹೈಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಲೆಗ್ನೂ ಸಹ ನಾವು ಈ ಥರ ಓಪನ್ ಮಾಡಿಕೊಂಡು ಕ್ಲಿಪ್ನ ಎಷ್ಟು ಬೇಕೋ ನಮಗೆ ಅಷ್ಟು ಹೈಟ್ನ ನಾವೇ ಅಡ್ಜಸ್ಟ್ ಮಾಡ್ಕೋಬೋದು. ಅಂದರೆ ಎಷ್ಟು ಹೈಟ್ ಬೇಕೋ ಅಷ್ಟು ನಾವು ಮಾಡ್ಕೋಬೋದು. ಇಲ್ಲಿ ಮೊಬೈಲ್ನ ಹೇಗೆ ಹೋಲ್ಡ್ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕ್ಲಿಪ್ ಕೊಟ್ಟಿರ್ತಾರಲ್ವ, ಆವಾಗಲೇ ಅಡ್ಜಸ್ಟ್ ಮಾಡಿದೆ ಅಲ್ವಾ, ಅಲ್ಲಿ ನಾವು ಇದನ್ನು ಹೋಲ್ಡ್ ಮಾಡಬೇಕಾಗತ್ತೆ. ಇದು ಫುಲ್ಲು ರೊಟೇಟ್ ಆಗುತ್ತೆ. ಆ ಥರ ನಮಗೆ ಆಪ್ಷನ್ ಕೊಟ್ಟಿದ್ದಾರೆ. ಅಂದರೆ ನಾವು ವರ್ಟಿಕಲ್ಲಾಗೂ ಇದನ್ನು ನಿಲ್ಲಿಸ್ಕೋಬೋದು ಅಥವಾ ಆರಿಜೆಂಟಲ್ ಆಗೂ ಸಹ ಅದನ್ನು ಹೋಲ್ಡ್ ಮಾಡ್ಬೋದು. ಅದನ್ನೇ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋವಂಥದ್ದು. ಮತ್ತು ಯಾವ ಕಡೆಗೆ ಬೇಕಾದರೂ ನಾವು ಅದನ್ನು ರೊಟೇಟ್ ಮಾಡಿಕೊಂಡು ಶೂಟ್ನ ಮಾಡ್ಕೋಬೋದು. ಆ ಥರ ಆಪ್ಷನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಮತ್ತು ಇಲ್ಲೂ ಸಹ ನಾವು ಇದನ್ನು ಹೈಟ್ ಬೇಕಾದರೂ ಮಾಡ್ಕೋಬೋದು, ಹೋಲ್ಡಿಂಗ್ ಸ್ಟ್ಯಾಂಡನ್ನು, ಅಥವಾ ಡೌನ್ ಬೇಕಾದರೂ ಮಾಡ್ಕೋಬೋದು. ಇಲ್ಲೂ ಸಹ ನಮಗೆ ಆಪ್ಷನ್ ಇರುತ್ತೆ. ಅದನ್ನೇ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋವಂಥದ್ದು. ಮೊಬೈಲ್ ಇಲ್ಲಿ ಗ್ರಿಪ್ಪಾಗಿ ನಿಲ್ಲಬೇಕು, ಶೇಕ್ ಆಗಬಾರ್ದು ಈ ಥರ ಅನ್ನೋದಾದರೆ ನಮಗಲ್ಲೇ ಆಪ್ಷನ್ ಕೊಟ್ಟಿರ್ತಾರೆ. ಅಲ್ಲೇ ನಾವು ಅದನ್ನು ಟೈಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಟೈಟ್ ಮಾಡಿಕೊಂಡ್ರೆ ತುಂಬ ಹೋಲ್ಡಿಂಗಾಗಿ ನಿಲ್ಲುತ್ತೆ, ಗ್ರಿಪ್ಪಾಗಿ. ಇದೊಂದು ಆಪ್ಷನ್ ತುಂಬ ಚೆನ್ನಾಗಿದೆ ನಮಗೆ ಈ ಒಂದು ಪ್ರಾಡಕ್ಟಲ್ಲಿ. ಪ್ರಾಡಕ್ಟ್ ಬೇಕು ಅಂತ ಇದ್ದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ ನಿಮಗೆ. ನೋಡಿದ್ರಲ್ಲ ಟ್ರೈಪ್ಯಾಡ್ ಅನ್ಬಾಕ್ಸಿಂಗ್ ವಿಡಿಯೋನ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನಕ್ಕೆ ಯೂಸ್ಫುಲ್ ಆಯಿತು ಅಂತಲೂ ಅಂದ್ಕೊಂಡಿದ್ದೀನಿ ಈ ಇನ್ಫಾರ್ಮೇಷನ್ನು. ಇದು ನಂದು ಔಟ್ ಆಫ್ ಟಾಪಿಕ್ ಅಂತ ನಿಮ್ಗೆ ಅನ್ನಿಸ್ಬೋದು, ಆದ್ರೂ ಇದು ಸ್ವಲ್ಪ ನನಗೆ ರಿಲೇಟೆಡ್ ಆಗಿದೆ. ಅದರಿಂದ ಈ ವಿಡಿಯೋನ ನಾನು ಮಾಡಿಕೊಂಡೆ. ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.